ಫಸ್ಟು ಸೌಜನ್ಯ ಸಬ್ಜೆಕ್ಟನ್ನು ರೈಸ್ ಮಾಡೋದೇ ಧರ್ಮಸ್ಥಳದ ವಿರುದ್ಧ ಇರುವವರು. ಬಹಳ ಸ್ಪಷ್ಟವಾಗಿ ಸೋಮನಾಥ್ ನಾಯಕ್ ಗುರುವಾಯನಕೆರೆ ನಾಗರಿಕ ಸೇವಾ ಟ್ರಸ್ಟ್ ಅಂತ ಮಾಡ್ಕೊಂಡಿರುವ ಸೋಮನಾಥ್ ನಾಯಕ್ಕು ಸೌಜನ್ಯ ಸಾವಿಗೀಡಾದ 10 ದಿನದಲ್ಲೇ ಸೌಜನ್ಯ ಸಾವಿಗೂ ಧರ್ಮಸ್ಥಳಕ್ಕೂ ಲಿಂಕ್ ಮಾಡಿ ಒಂದು ಮೆಸೇಜನ್ನು ಬಿಡ್ತಾರೆ. ವಾಟ್ಸಪ್ ಬರಲಿಲ್ಲ ಅವಾಗಿನ್ನು. ಆ ಮೆಸೇಜ್ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟಿಗೆ ಹೋಗಿ ಮುಚ್ಚಳಿಕೆ ಬರ್ಕೊಟ್ಟು ಬರ್ತಾರೆ ಯಾರು? ಸೋಮನಾಥ್ ನಾಯಕ್. ಯಾಕೆ ಸೋಮನಾಥ್ ನಾಯಕ್ ಆ ಮೆಸೇಜ್ ಬಿಟ್ಟಿದ್ದಾರೆ ಅಂತ ಹೇಳಿದರೆ, ಧರ್ಮಸ್ಥಳ ಇವರನ್ನು ಕಿಕ್ಔಟ್ ಮಾಡಿತ್ತು. ಇವರ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇರ್ಕೊಂಡು ಅಲ್ಲಿ ಅಪರಾಧ ಮಾಡಿ ಅದೊಂದು ಫ್ರಾಡ್ ಆದ ಕಾರಣಕ್ಕೆ ವಿದೇಶಿ ಫಂಡ್ಗಳನ್ನು ಯಾರೋ ಮಾಡಿದ ಕೆಲಸ ಅಂದರೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದ ಕೆಲಸದ ಫೋಟೋ ವಿಡಿಯೋಗಳನ್ನು ವಿದೇಶಗಳಿಗೆ ಕಳಿಸಿ ಫಾರಿನ್ ಫಂಡನ್ನು ತಾನು ತರಿಸ್ಕೊಂಡಿರೋ ಕಾರಣಕ್ಕೆ ಸೋಮನಾಥ್ ನಾಯ್ಕನ್ನು ಕಿಕ್ಔಟ್ ಮಾಡಿದರು. ಆ ದ್ವೇಷ ಅದರ ವಿರುದ್ಧ ಧರ್ಮಸ್ಥಳದ ವಿರುದ್ಧ ನಿರಂತರವಾಗಿ ಸುಳ್ಳು ಆಪಾದನೆಗಳನ್ನು ಮಾಡ್ತಲೇ ಯಾವುದೋ ಒಂದು ಡಾಕ್ಯುಮೆಂಟ್ ತಂದಿದ್ದು ರೆಕಾರ್ಡ್ ಅಂತ ಹೇಳ್ತಲೇ ಬಂದು ಆ ಕಾರಣಕ್ಕೆ ಜೈಲು ಶಿಕ್ಷೆಯನ್ನು ಅನುಭವಿಸಿ ಬಂದು ಸುಪ್ರೀಂ ಕೋರ್ಟ್ ತನಕ ಹೋಗಿ ಫೈಟ್ ಮಾಡಿ ಅಲ್ಲಿಂದಲೂ ಅದು ಜೈಲು ಶಿಕ್ಷೆಯನ್ನು ಅನುಭವಿಸಿ ಬಂದ ಒಂದು ಗಾಯಗೊಂಡ ಮನೋಸ್ಥಿತಿ ಧರ್ಮಸ್ಥಳದ ವಿರುದ್ಧ ಏನಾದರೂ ಪ್ರಕರಣವನ್ನು ತಗಲಾಕಬೇಕು ಅಂತ ಕಾಯ್ತಾ ಇದ್ದಂಥ ಪರಿಸ್ಥಿತಿ. ಆ ಸಂದರ್ಭದಲ್ಲಿ ಆದ ಘಟನೆ ಸೌಜನ್ಯ ಸಾವು. ಅದನ್ನು ಚೆನ್ನಾಗಿ ಅದ್ರ ಮೇಲೆ ಪ್ಲ್ಯಾಂಟ್ ಮಾಡಲಿಕ್ಕೆ ಅವ್ರು ಹೊರಟರು. ಅದೇ ವ್ಯಕ್ತಿಯ ಕುಮ್ಮಕ್ಕಿನಿಂದಾಗಿಯೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಎಂಟ್ರಿ ಆಗೋದು. ಅದರ್ವೈಸ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಒಬ್ಬ ಹಿಂದುತ್ವದ ಸಂಘಟನೆಗಳಿದ್ಕೊಂಡು ಹೋರಾಟ ಮಾಡ್ಕೊಂಡು ಸಾರ್ವಜನಿಕ ಗಣೇಶೋತ್ಸವಗಳನ್ನ ಮಾಡ್ಕೊಂಡು ಅಲ್ಲಿನ ಆಟೋ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿ ಏನೋ ಒಂದು ಮಾಡ್ಕೊಂಡಿದ್ದವರು ಧರ್ಮಸ್ಥಳದಲ್ಲಿ ಆಟೋನ ತೊಗೊಂಡೋಗಿ ನಿಲ್ಲಿಸ್ತೀನಿ ಅಂಥೇಳಿ, ಅಂದರೆ ಡಿ ನಂಬರ್ ಆಟೋ ಬದಲಿಗೆ ಉಜಿರೆಯಿಂದನೂ ನಿಲ್ಲಿಸಬೇಕು, ನಮಗಲ್ಲಿ ಪಿಕಪ್ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು ಅಂಥೇಳಿ ಒಂದು ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಹೊರಟಾಗ ಡಿ ನಂಬರ್ ಆಟೋ ಗ್ರೂಪ್ನವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಹೊಡೆದು ಕಳಿಸಿರ್ತಾರೆ. ಈ ದ್ವೇಷ ಮಹೇಶ್ ಶೆಟ್ಟಿಗಿತ್ತಲ್ವ, ಯಾರು ಧರ್ಮಸ್ಥಳದ ವಿರುದ್ಧ ಇದ್ದಾರೆ ಅವ್ರನ್ನೆಲ್ಲ ಒಂದು ಸಂಕಲಿಸಿ ಅವ್ರ ಮೇಲೆ ಚೂ ಬಿಡುವಂಥ ಒಬ್ಬ ಬ್ರಿಲಿಯಂಟ್ ಮನುಷ್ಯ ಸೋಮನಾಥ್ ನಾಯಕ್. ಹಾಗಾಗಿ ಇದು ಧರ್ಮಸ್ಥಳದ ವಿರುದ್ಧ ಸೌಜನ್ಯ ಪ್ರಕರಣ ತಿರುಗಲಿಕ್ಕೆ ಮುಖ್ಯವಾದ ಕಾರಣ. ಅದರ್ವೈಸ್ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಧರ್ಮಸ್ಥಳದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳೇ ಮೊದಲು ಬೀದಿಗಿಳಿದದ್ದು, ABVPಯ ಮಕ್ಕಳೇ ಮೊದಲು ಬೀದಿಗಿಳಿದದ್ದು, ಹೋರಾಟವನ್ನು ಮಾಡಿದ್ದು, CBIಗಾಗಲಿ ಪೊಲೀಸಿಗಾಗಲಿ ಅಥವಾ ಹೆಚ್ಚಿನ ತನಿಖೆ ಆಗಬೇಕು ಅನ್ನೋದಾಗಲಿ ಎಲ್ಲವನ್ನ ಕೂಡ ಆ ಹಿಂದಿನ ಕೆಲಸ ಮಾಡಿರುವಂಥವರೇ ಧರ್ಮಸ್ಥಳದವರು.